ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂದರೆ ಪ್ಲೈನ್ ತವಾ ಕುಲ್ಚಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈ ಮೆಜರ್ಮೆಂಟ್ ಕಪ್ಪರಲ್ಲಿ ನಾನು 2.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಅರ್ಧ ಕಪ್ಪಷ್ಟು ಹಾಲು, ಗಟ್ಟಿ ಹಾಲು, ಆಮೇಲೆ ಅರ್ಧ ಕಪ್ಪಷ್ಟು 1/4 ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರು, 1 ಸ್ಪೂನಷ್ಟು ಸಕ್ಕರೆ, ಮತ್ತು ಇದಕ್ಕೆ ಇದು ಬೇಕಿಂಗ್ ಪೌಡರು 1/4 ಟೀ ಸ್ಪೂನಷ್ಟು, ಬೇಕಿಂಗ್ ಸೋಡಾ 1/4 ಟೀ ಸ್ಪೂನಷ್ಟು, ಮತ್ತು ಸ್ವಲ್ಪ ಇದು ಕಲುಂಜಿ, ಇದು ಕಪ್ಪು ಜೀರಿಗೆ ಅಂತಾರಲ್ಲ ಅದು ಕಪ್ಪು ಜೀರಿಗೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1-2 ಸ್ಪೂನಷ್ಟು ಹಿಟ್ಟು ಕಲಸೋದಕ್ಕೆ ಎಣ್ಣೆ. ಫಸ್ಟಿಗೆ ಏನು ಮಾಡೋಣ ನೋಡೋಣ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, 2.5 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೆ, ಗಟ್ಟಿ ಹಾಲು, ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಹಾಲಿಗೆ. ಇದನ್ನು ಹಾಕ್ಕೊಂಡು ಬಿಡೋಣ. ಇದಕ್ಕೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ಇದು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಕ್ಕೊಂಬಿಡೋಣ ಫಸ್ಟಿಗೆ. ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಅದೇ ಸಕ್ಕರೆ ಹಾಕಿರೋದು ಹಾಲು, ಒಂದು ಅರ್ಧ ಕಪ್ಪಷ್ಟು, ಒಂದು 1/4 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ನೀರು ಬೇಕಿದ್ರೆ ಹಾಕೊಬೋದು ಫ್ರೆಂಡ್ಸ್, ಇದೇ ಗಟ್ಟಿ ಆಗೋಗುತ್ತೆ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಕೈಯಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಕಲಿಸ್ಕೊಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಇದೊಂದು 10 to 15 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು 10 ಮಿನಿಟ್ಸ್ ಆಗಿದೆ, 15 ಮಿನಿಟ್ಸೇ ಆಗಿದೆ. ಸ್ವಲ್ಪ ಹಿಟ್ಟು ತೊಗೊಳ್ತಾ ಇದ್ದೀನಿ ರೌಂಡಾಗಿ. ಇದನ್ನು ಈ ಥರ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಡೋಣ, ಮನೆಗೆ ಹಾಕ್ಕೊಂಡು ಇದನ್ನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಟ್ಕೊಂಡು ರೌಂಡ್ ಶೇಪಲ್ಲಿ. ಇದಕ್ಕೆ ಸ್ವಲ್ಪ ಇದು ಹಾಕೊಳ್ಳೋಣ, ಕಪ್ಪು ಜೀರಿಗೆ ಅಂತೀವಲ್ಲ ಅದು, ಟೇಸ್ಟ್ಗೋಸ್ಕರ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳೋಣ ಅದ್ರ ಮೇಲೆ, ಪ್ರೆಸ್ ಮಾಡೋಕ್ಕೋಸ್ಕರ. ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ. ಇದನ್ನು ಕೈಯಲ್ಲೇ ನಾವು ಹೀಗೆ ಸ್ಪ್ರೆಡ್ ಮಾಡ್ಕೊಬೋದು, ಇಲ್ಲಾಂದರೆ ನಾವು ಲಟ್ಟಣಿಗೆಲ್ಲ ಕೂಡ ಒತ್ಕೊಬೋದು. ನೋಡಿ, ಈ ಥರ ಓಲ್ ಶೇಪಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ. ತವಾ ಮೇಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸುತ್ತಲೂ ಸ್ವಲ್ಪ ಗೀ ಹಾಕೊಂಡ್ಬಿಡೋಣ, ತುಂಬ ಹಾಕೊಳ್ಳೋಣ ಇದಕ್ಕೆ ಸುತ್ತಲೂ. ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಇದು ಮೇಲೆ. ಇದನ್ನು ಕ್ಲೋಸ್ ಮಾಡಿ ಮುಚ್ಚಿ ಬೇಯಿಸೋಣ. ಇದನ್ನು 2ರಿಂದ 3 ನಿಮಿಷ ಬೇಯಿಸಬೇಕಿದೆ. ನೋಡಿ ಸ್ವಲ್ಪ ಫ್ರೆಂಡ್ಸ್, ಸ್ವಲ್ಪ ಬೆಂದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ ಮೇಲೆ. ಎಲ್ಲ ಕಡೆ ರುಚಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಇದು ಕಾಯಿದೆ. ಈಗ ಉಲ್ಟ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳೋಣ.
ಇನ್ನೊಂದು 2 ಮಿನಿಟ್ಸ್ ಬೇಯಿಸಿದ್ರೆ ಬೆಂದಿರುತ್ತೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದು ತೆಗಿತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ. ಇದು 2 ಸೈಡು ಬೆಂದಿದೆ ನೋಡಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಇದು ಹಾಕೊಂಡು ತುಪ್ಪ ಹಾಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಹಾಕೊಳ್ತಾ ಇದ್ದೀವಿ. ಸುತ್ತಲೂ ಘೀ ಹಾಕೊಂಡ್ಬಿಡೋಣ, ತುಪ್ಪನ. ಇದ್ರ ಮೇಲ್ಗಡೆ ನೀರು ಚೂಡಿಸ್ಕೊಂಡ್ಬಿಡ್ಬೇಕು. ಇದನ್ನು ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬೇಯಿಸ್ಬೇಕು. ನೋಡಿ, ಒಂದು 2 ಮಿನಿಟ್ಸ್ ಆಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ. ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ ಈಗ. ನೋಡಿ ಫ್ರೆಂಡ್ಸ್, ಇದು ಕೂಡ ಕಾಯ್ದಿದೆ, ತೆಗಿತಾ ಇದ್ದೀನಿ ಈಗ. ಈಗ ಇನ್ನೊಂದು ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಇನ್ನೊಂದನ್ನು ಹಾಕೊಳ್ತಾ ಇದ್ದೀನಿ. ಕುಲ್ಚಾ ಮೇಲೆ ಒಂಚೂರು ನೀರು. ಹಾಕೊಂಡು ಈಗ ಕ್ಲೋಸ್ ಮಾಡಿರ್ತಾರೆ. ಇದು ತೆಗಿತಾ ಇದ್ದೀನಿ, ಕಾಯ್ದಿದ್ದು. ಇದನ್ನು ಮಚ್ಚಾಕೊಳ್ತಾ ಇದ್ದೀನಿ. ಇದನ್ನು 2 ಮಿನಿಟ್ಸ್ ಬೇಯಿಸಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಇದು ತೆಕ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕುಲ್ಚಾ ಯಾವ ಥರ ಮಾಡ್ಬೋದು ಅಂತ. ಪ್ಲೇನ್ ತವಾ ಕುಲ್ಚಾ ಅಂತ ಇದ್ರ ಹೆಸರು. ಇದನ್ನು ನಾವು ಸೊಪ್ಪಿನ ದಾಲ್ದ ಜೊತೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಕೂಡ, ಬೇಗ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ನೋಡಿ. ಇದಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.